ಆ್ಯಕ್ಚುಲಿ ಹೇರ್ ಕಟ್ ಚೆನ್ನಾಗಿದೆ, ಹೇರ್ ಕಟ್ಗಿಂತ ಪನ್ನೀರ್ ಚೆನ್ನಾಗಿದೆ. ನಾನೇ ಕಲಿ ಮಾಡ್ತೀನಿ ಅನ್ಸುತ್ತೆ. ಕಂಟಿನ್ಯೂಸ್ ಟ್ರಾವೆಲಿಂಗ್ ಹಾಗೆಯೇ ನನ್ನ ನೆಗ್ಲಿಸೆನ್ಸಿಂದ ಹೇರ್ ಪೂರ್ತಿಯಾಗಿ ಡ್ರೈ ಆ್ಯಂಡ್ ಡ್ಯಾಮೇಜ್ ಆಗೋಗಿದೆ. ಹಾಗಾಗಿ ನಾನಿವತ್ತು ಬೀಬ್ಲೆಂಟ್ ರವರ ಇಂಟೆನ್ಸ್ ಶೈನ್ ಶಾಂಪೂ ಆ್ಯಂಡ್ ಕಂಡೀಷನರ್ನ ಬಳಸ್ತಾ ಇದ್ದೀನಿ. ಬೀಬ್ಲೆಂಟ್ ಇಸ್ ಅ ಪ್ರೀಮಿಯರ್ ಹೇರ್ ಕೇರ್ ಆ್ಯಂಡ್ ಸ್ಟೈಲಿಂಗ್ ಬ್ರ್ಯಾಂಡ್. ಇನ್ಫ್ಯಾಕ್ಟ್ ಇದು ಆರ್ಡಿನರಿ ಹೇರ್ ಶೈನ್ ಶಾಂಪೂಸ್ಗಿಂತ 23 ಟೈಮ್ಸ್ ಮೋರ್ ಎಫೆಕ್ಟಿವ್. ಹಾಗೆಯೇ ಕೂದಲನ್ನ ಸಾಫ್ಟ್, ಸ್ಮೂತ್ ಆ್ಯಂಡ್ ಶೈನಿ ಮಾಡುತ್ತೆ. ಇದರಲ್ಲಿರೋ ಯುನೀಕ್ ಶೈನ್ ಟಾನಿಕ್ ಫಾರ್ಮುಲಾ ಆಡ್ಸ್ ಅ ಗ್ಲಾಸಿ ಶೈನ್ ಟು ಯರ್ ಹೇರ್. ಇದನ್ನ ಎಕ್ಸ್ಪರ್ಟ್ಸ್ ಡಿಸೈನ್ ಮಾಡಿದ್ದು. ಇದರಲ್ಲಿರೋ ಸಿಲ್ಕ್ ಪ್ರೋಟೀನ್ ಹೇರ್ ಇಲಾಸ್ಟಿಸಿಟಿ ಜಾಸ್ತಿ ಮಾಡಿ ಬ್ರೇಕೇಜ್ ನ ಕಡಿಮೆ ಮಾಡುತ್ತೆ. ಹಾಗೇನೆ ರೈಸ್ ಪ್ರೋಟೀನ್ ಕೂದಲನ್ನ ಸ್ಮೂತ್ ಶೈನಿ ಮಾಡೋದ್ರ ಜೊತೆಗೆ ರೂಟ್ಸ್ ಇಂದ ಎಂಡ್ ವರ್ಗೂ ಸ್ಟ್ರಾಂಗ್ ಇರಿಸುತ್ತೆ. ಯೂಶುವಲಿ ಸಾಕಷ್ಟು ಶೈನ್ ಶಾಂಪೂಗಳಿರುತ್ತೆ, ಆದ್ರೆ ಈ ಬೀಬ್ಲೆಂಟ್ ಅವರ ಇಂಟೆನ್ಸ್ ಶೈನ್ ಶಾಂಪೂನ ಬಳಸಿ ಎಕ್ಸ್ಟ್ರಾರ್ಡಿನರಿ ಗ್ಲಾಸಿ ಸಲೂನ್ ಲುಕ್ ಶೈನ್ ಹೇರ್ ನ ಮನೇಲೆ ಆರಾಮಾಗಿ ಬಳಸಿ ಪಡಿಬಹುದು. ಹೇರ್ ತುಂಬಾನೇ ಸಾಫ್ಟ್ ಅಂಡ್ ಸ್ಮೂತ್ ಅನಿಸ್ತಾ ಇತ್ತು. ಶಾಕಿಂಗ್ ನ್ಯೂಸ್ ಏನು ಅಂದ್ರೆ ನಾನೀಗ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ನಿಮ್ಮ ಪ್ರತಿ ಆರ್ಡರ್ ಬೀಬ್ಲೆಂಟ್ ಅವರ ಸಂಭವ್ ಫೌಂಡೇಶನ್ ಇಂದ ಮಾಡ್ತಾ ಇರುವಂತಹ ವುಮೆನ್ ಎಂಪವರ್ಮೆಂಟ್ಗೆ ನೆರವಾಗುತ್ತೆ. ನೀವೇ ನೋಡಿ ಎಷ್ಟೊಂದು ವ್ಯತ್ಯಾಸ ಕಾಣುತ್ತೆ. ಹಾಗೇನೆ ಇಂಟೆನ್ಸ್ ಶೈನ್ ಹೇರ್ ಮಾಸ್ಕ್ ಕೂಡ ತುಂಬಾನೇ ಚೆನ್ನಾಗಿದೆ. ಬೀಬ್ಲೆಂಟ್ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ಅದಿತಿ 2023 ನ ಬಳಸಿದ್ರೆ ಎಕ್ಸ್ಟ್ರಾ 20% ಆಫ್ ಸಿಗುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲೂ ಕೂಡ ಈ ಪ್ರಾಡಕ್ಟ್ಸ್ ದೊರೆಯುತ್ತೆ. ಇದ್ರ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನಿಮಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಬಹುದು. ಹೋಪ್ ನಿಮಗೆ ಈ ಹೇರ್ ಸ್ಟೈಲ್ ಇಷ್ಟ ಆಯಿತು ಅಂತ. ಇನ್ಫ್ಯಾಕ್ಟ್ ನನ್ನ ಲೈಫಲ್ಲೇ ಇಷ್ಟು ಶಾರ್ಟ್ ಹೇರ್ ಕಟ್ ಮಾಡಿರಲಿಲ್ಲ. ನನ್ನ ನಿಜವಾಗ್ಲೂ ನೀವೇನಾದರೂ ಯಾಕೆ ಮಾಡಿಸಿದ್ರಿ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಸ್ವಲ್ಪ ಹಂಗೆ ಅನಿಸ್ತಿತ್ತು ಅಷ್ಟೇ, ಹೇರ್ ಕಟ್ ಮಾಡಿಸ್ಬೇಕು ಅಂತ. ಅದು ಹೋಗಿ ಇಷ್ಟು ಮಾಡಿಸಿದ್ದೀನಿ. ಐ ಡೋಂಟ್ ನೋ. ಇನ್ಫ್ಯಾಕ್ಟ್ ಯಶು ಅವ್ರಿಗಿನ್ನೂ ತೋರಿಸಿಲ್ಲ. ಅವ್ರ ಮನೆಗೆ ಬಂದ ಮೇಲೆ ನಾನು ಈ ಹೇರ್ ಕಟ್ ನೋಡಿ ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೋಡೋಣ. ಅಷ್ಟರಲ್ಲೇ ನಾವೇನು ಮಾಡೋಣ ಅಂತಂದರೆ ಅದನ್ನು ಪ್ಯಾಚಪ್ ಮಾಡಬೇಕಲ್ವಾ. ಸೊ ಅದಕ್ಕೆ ಒಂದು ಸ್ಪೆಷಲ್ ಆಗಿರೋ ಐಟಮ್ ಮಾಡಿ ಅವ್ರು ಬರೋಷ್ಟಿಗೆ ರೆಡಿ ಮಾಡಿರ್ತಿದ್ದೀನಿ. ರುಚಿಯಾದಂತಹ ಒಂದು ಮನೇಲಿ ಎಕ್ಸ್ಟ್ರಾ ಪನ್ನೀರ್ ಇತ್ತು. ಸೊ ಪನ್ನೀರನ್ನು ಬಳಸ್ಕೊಂಡು ಈಸಿಯಾಗಿ ಒಂದು 15ರಿಂದ 20 ನಿಮಿಷದಲ್ಲಿ ಬೇಗ ಮಾಡ್ಬೋದಾದಂಥ ಒಂದು ಬ್ಯೂಟಿಫುಲ್ ರೆಸಿಪಿನ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಈ ರೆಸಿಪಿ ಮಾಡೋದಕ್ಕೆ ಪನ್ನೀರ್ ಬೇಕು, ಹಾಗೆಯೇ ಮ್ಯಾರಿನೇಟ್ ಮಾಡೋದಕ್ಕೆ ಮಸಾಲ ಬೇಕಲ್ವಾ, ಅದಕ್ಕೆ ಗಟ್ಟಿ ಮೊಸರನ್ನೇ ಬಳಸಬೇಕು. ನಾನಿಲ್ಲಿ ಮಿಲ್ಕಿ ಮಿಸ್ಟ್ನ ಬಳಸ್ತಾ ಇದ್ದೀನಿ. ನೀವು ಬೇರೆ ಬ್ರ್ಯಾಂಡು ಬಳಸ್ಬೋದು. ಸ್ವಲ್ಪ ನೀರಿದ್ರೆ ಅದನ್ನು ಸೋಸ್ಕೊಂಡು ಸ್ವಲ್ಪ ಗಟ್ಟಿ ಮೊಸರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಹಾಗೆಯೇ ತುಂಬಾ ಇಂಪಾರ್ಟೆಂಟ್ ಅಂದರೆ ಜೀರಿಗೆ ಪೌಡರ್, ತುಂಬ ರುಚಿ ಕೊಡೋದೆ ಈ ಪೌಡರ್. ಹಾಗೆಯೇ ಆರೆಗೇನೋ, ಇದು ಆಪ್ಷನಲ್, ಇದು ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಏನು ಬಳಸೋ ಅವಶ್ಯಕತೆ ಇಲ್ಲ. ಈಗ ಮ್ಯಾರಿನೇಟ್ ಮಾಡೋದಕ್ಕೆ ಮಸಾಲ ಪ್ರಿಪೇರ್ ಮಾಡ್ಕೋತೀನಿ. ಗಟ್ಟಿ ಮೊಸರು ಏನು ತೊಗೊಂಡಿದ್ದೆ ಅದನ್ನು ಹಾಕೋತೀನಿ. ಹಾಗೆಯೇ ಇಲ್ಲಿರೋ ಅಂಥ ಗರಂ ಮಸಾಲ, ಉಪ್ಪು, ಅರಿಶಿನ, ಖಾರದ ಪುಡಿ, ಜೀರಿಗೆ ಪೌಡರ್, ಹಾಗೆಯೇ ಆರೆಗೇನೋ, ಇದು ನಿಮ್ಮ ರುಚಿಗೆ, ಅಂದರೆ ಕೆಲವ್ರಿಗೆ ಖಾರ ಜಾಸ್ತಿ ಬೇಕು, ಕೆಲವ್ರಿಗೆ ಉಪ್ಪು ಜಾಸ್ತಿ ಬೇಕು. ಸೊ ಹಾಗಾಗಿ ನಿಮ್ಮ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಕಲಿಸ್ಕೋಬೇಕಾಗತ್ತೆ. ಈ ಕಲಿಸ್ಕೊಂಡ ತಕ್ಷಣ ನಿಮಗೆ ಒಂದು ಅಮೇಝಿಂಗ್ ಆಗಿರುವಂಥ ಮಸಾಲ ಸಿಗುತ್ತೆ. ಸೊ ನೋಡಿ ಈ ರೀತಿ ಕಾಣುತ್ತೆ. ಮಸಾಲ ರೆಡಿ ಆದಮೇಲೆ ಇದಕ್ಕೆ ಪನ್ನೀರನ್ನು ಹಾಕೋತೀನಿ. ಇದನ್ನು ಕೂಡ ನಿಮಗೆ ಬೇಕಾದಂತಹ ಸೈಜಲ್ಲಿ ನೀವು ಕಟ್ ಮಾಡ್ಕೋಬಹುದು. ಈ ಮಸಾಲಾಗೆ ಪುದೀನಾನ ಕೂಡ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕೋಬೋದು. ನೋಡ್ತೀನಿ, ಚೆಕ್ ಮಾಡ್ತೀನಿ. ಪುದೀನ ಇದ್ದರೆ 1-2-3 ಎಲೆ ಹಾಕ್ಕೊಳ್ಳೋಣ. ಓಕೆ, ಪುದೀನ ಇದೆ. ಸೊ ಪುದೀನಾನು ಒಂದು ಸ್ವಲ್ಪ ಅದನ್ನು ಮಿಕ್ಸಿಲಿ ರುಬ್ಬಿಟ್ಟು ಹಾಕ್ಕೊಳ್ಳೋಣ, ಸಖತ್ತಾಗಿರುತ್ತೆ. ಈಗ ಪುದೀನಾನ ನಾನು ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ನಾನು ಮಸಾಲೆ ಜೊತೆಗೆ ಸೇರಿಸ್ಕೊಂಡೆ. ಈಗ ನಾನು ಈ ಮಸಾಲೆಗೆ ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹೀಗೆ ಕೂಡ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋದಕ್ಕೆ ಬಿಡ್ಬೋದು, ಆದರೆ ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಈಗ ನಾನು ಪೂರ್ತಿ ಮಸಾಲೆನೆಲ್ಲ ಒಂದೊಂದನೇ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ
ಪನೀರ್ ಕ್ಯೂಬ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 10 to 15 ಮಿನಿಟ್ಸ್ ಅಥವಾ ಟೈಮ್ ಇದ್ದರೆ ನಿಮ್ಮ ಹತ್ರ ಹಾಫ್ ಆನ್ ಅವರ್ ಕೂಡ ನಾವು ಫ್ರಿಜ್ಜಲ್ಲಿ ಇಡ್ಬೋದು. ಇಷ್ಟ ಇದ್ದರೆ ಇಡ್ಬೋದು, ಇಲ್ಲಾಂದರೆ ಹಾಗೆ ಹೊರಗಡೆ ಕೂಡ ಒಂದು ಹಾಫ್ ಆನ್ ಅವರ್ ಬಿಡ್ಬೋದು. ಈಗ ಆಲ್ಮೋಸ್ಟ್ ಅರ್ಧ ಗಂಟೆ ಆಗಿದೆ. ಮಸಾಲೆ ಎಲ್ಲ ನೀಟಾಗಿ ಪನ್ನೀರ್ ಒಳಗೆ ಅಬ್ಸಾರ್ಬ್ ಆಗಿರುತ್ತೆ. ಈಗೇನಿಲ್ಲ, ಈ ರೀತಿ ಒಂದು ಪ್ಯಾನ್ ತೊಗೋಬೇಕು. ನಾನು ಜಾಸ್ತಿ ಇರೋದ್ರಿಂದ ಒಂದೇ ಸಲ ಬೇಗ ಆಗಲಿ ಅಂತ 2 ಪ್ಯಾನ್ ತೊಗೊಂಡಿದ್ದೀನಿ. ಸೊ ಈ ಪ್ಯಾನ್ ಒಳಗೆ ಒಂದು 2 ಚಮಚ ಎಣ್ಣೆ ಹಾಕಿ ನಿಧಾನವಾಗಿ ಅದನ್ನು ಫ್ರೈ ಮಾಡ್ತಾ ಹೋಗಬೇಕು. ಓಕೆ, ಫಸ್ಟ್ ಅದನ್ನ ತೊಗೊಂಬೇಡ. ಸೊ ನಾನು ಹೇಳ್ದಾಗೆ ಈ ಹೇರ್ ಕಟ್ ನೋಡಿ ಯಶೋ ರಿಯಾಕ್ಷನ್ ನಿಜವಾಗ್ಲೂ ಏನಿರುತ್ತೆ ಗೊತ್ತಿಲ್ಲ. ಆ್ಯಂಡ್ ಅದನ್ನು ನಾನು ಹೇಳ್ದಂಗೆ ಪ್ಯಾಚಪ್ ಮಾಡೋದಕ್ಕೆ ಒಂದು ಒಳ್ಳೆ ಅಡುಗೆ ಮಾಡಿ ಬೇಗ ಬೇಗ ರೆಡಿ ಆಗ್ತಿದ್ದೀನಿ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಅವ್ರು ಬಂದ್ಬಿಡ್ತಾರೆ. ಹಾಗೆಯೇ ಒಂದು ಗಾದೆನೇ ಇದೆ ಅಲ್ವಾ, ವೇ ಟು ಮ್ಯಾನ್ಸ್ ಹಾರ್ಟ್ ಈಸ್ ಥ್ರೂ ಹಿಸ್ ಸ್ಟಮಕ್. ಈಗ ನಾನು ಪ್ಯಾನ್ಗೆ 1 ಚಮಚ ಎಣ್ಣೆ ಹಾಕ್ಕೊಂಡೆ. ಇದ್ರ ಮೇಲೆ ಮ್ಯಾರಿನೇಟ್ ಆಗಿರುವಂತಹ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡು ನಿಧಾನವಾಗಿ ಈ ರೀತಿ ಎಲ್ಲ ಕಡೆ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲ ಸೈಡ್ ನಿಧಾನವಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಪನ್ನೀರ್ ಈಸ್ ವೆರಿ ವೆರಿ ರಿಚ್ ಇನ್ ಪ್ರೋಟೀನ್. ಚಿಕನ್ಗೆ ಆಲ್ಟರ್ನೇಟ್ ಅಂತ ಹೇಳ್ತಾರೆ ಇದನ್ನು. ಸೊ ಇದು ವೆಜಿಟೇರಿಯನ್ಸ್ಗೆ ಒಂದು ರೀತಿ ಚಿಕನ್ ಥರ. ಸೊ ಈಗ ರೆಡಿ ಆಯಿತು. ಇದ್ರ ಮೇಲೆ ನಾನು ಸ್ವಲ್ಪ ಅಲಂಕಾರ ಮಾಡೋದಕ್ಕೆ ಪುದೀನ ಎಲೆಗಳನ್ನು ಬಳಸ್ಕೊತಾ ಇದ್ದೀನಿ. ಹಾಗೆಯೇ ನಿಮ್ಗೆ ಇಷ್ಟ ಇದ್ರೆ ಸಾಸ್ನ ಬಳಸ್ಬೋದು. ಇನ್ಫ್ಯಾಕ್ಟ್ ಸಾಸ್ ಇಲ್ಲದೆ ಕೂಡ ತುಂಬಾ ರುಚಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಅವ್ರು ಬರೋಷ್ಟೊತ್ತಿಗೆ ನಾನೇ ಕಲಿ ಮಾಡ್ತೀನಿ ಅನ್ಸುತ್ತೆ. ಬಂದ್ರ ಅಂತ ಆ್ಯಕ್ಚುಲಿ ಅವ್ರ ಗಮನ ಚಾಕ್ಲೇಟ್ ಕಡೆ ಇದೆ. ಚಾಕ್ಲೇಟ್ ಯಾರು ಅಂತ ಅದಷ್ಟು ಬೇಗ ಇಂಟ್ರಡ್ಯೂಸ್ ಮಾಡ್ತೀನಿ. ಹಾಂ ಬಂದೆ. ಬಂದೆ, ಒಂದೇ ಸೆಕೆಂಡ್ ಬಂದೆ ಕನ್ನ. ಈ ನನ್ನ ಜೀವನ ಬರೀ ಹೆದರ್ಕೊಡೋದೇ ಆಯಿತಾ ಅಂತ. ಕಾಲೇಜ್ ಡೇಸಲ್ಲೆಲ್ಲ ಅಮ್ಮ ಏನಾದರೂ ಕಟ್ ಮಾಡಿಸಿದ್ರೆ, ಇಬ್ಬರು ಏನಾದರೂ ಮಾಡಿಸಿದಕ್ಕೆ ಅವಾಗ ಹೆದರ್ತಿದ್ದೆ. ಈಗ ಇವ್ರಿಗೆ ಹೆದರ್ಬೇಕಾಗಿದ್ದಾನಪ್ಪ. ಇವರೇನು ಅನ್ನಲ್ಲ ಆ್ಯಕ್ಚುಲಿ, ಆದರೂ ಅವ್ರಿಗೆ ಹೇಳಿದೆ ಸಡನ್ನಾಗಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡಿದ್ದೀನಲ್ಲ, ಐ ಡೋಂಟ್ ನೋ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಅದಕ್ಕಂತಲೇ ತಾನೇ ಇದನ್ನು ಮಾಡಿರೋದು. ತೊಗೊಂಡು ಹೋಗೋಣ, ನೋಡೋಣ ಏನಾಗ್ತಾರೆ. ಆ್ಯಕ್ಚುಲಿ ದೀಸ್ ಮೂಮೆಂಟ್ಸ್ ಆರ್ ರಿಯಲಿ ಪರ್ಸ್ನಲ್ ಟು ಮೀ. ಐ ಡೋಂಟ್ ನೋ, ಜಸ್ಟ್ ಒಂಥರ ಫನ್ನಿ ಆಗಿರುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ನೋಡೋಣ. ಪನ್ನೀರ್ ಮಾಡಿದ್ದೀನಿ, ಆ್ಯಕ್ಚುಲಿ ಪನ್ನೀರ್ ಮಾಡಿದ್ದೀನಿ. ನೀರು ಇಲ್ಲಿದೆ, ಇಲ್ಲೇ ಇದೆ ನೀರು. ಹೇಗಿದೆ ಹೇಳಿ? ಏನಿದು? ಎಲ್ಲಿ ಎದೈತೆ? ಬೈಲಿ ನೋಡ್ತೀನಿ. ತಿರ್ಗ ಹೇರ್ ಕಟ್ ಮಾಡಿಸಿದ್ಯಾ? ಡಿಫ್ರೆಂಟ್ ಆಗಿದೆ. ಚೆನ್ನಾಗಿದೆನಾ? ಚೆನ್ನಾಗಿದೆ. ಹಾಂ, ಸೀರಿಯಸ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ. ಈಗ ಹೇಳಿ ಹೇಗಿದೆ ಅಂತ. 2 ಹೇರ್ ಕಟ್ಟು ಮತ್ತು ಪನ್ನೀರ್ 2 ಚೆನ್ನಾಗಿದೆ. ಆ್ಯಕ್ಚುಲಿ ಹೇರ್ ಕಟ್ ಚೆನ್ನಾಗಿದೆ. ಹೇರ್ ಕಟ್ಗಿಂತ ಪನ್ನೀರ್ ಚೆನ್ನಾಗಿದೆ.